ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ರಥೋತ್ಸವದ ಗೊಂದಲ. ರಥೋತ್ಸವದ ಅಲಂಕಾರ ವಿಚಾರಕ್ಕೆ ಕಾಂಗ್ರೆಸ್ ಖ್ಯಾತೆ ತೆಗೆದಿದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಆದಂತಹ ವಾಗ್ವಾದ ಇದು ಹೊಳೆನರಸೀಪುರದಲ್ಲಿ ಆಗಿರುವಂತಹ ಬೆಳವಣಿಗೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ರಥೋತ್ಸವದಲ್ಲಿ ಗೊಂದಲ ಆಗಿದೆ. ರಥೋತ್ಸವದ ಅಲಂಕಾರ ವಿಚಾರಕ್ಕೆ ಕಾಂಗ್ರೆಸ್ ಖ್ಯಾತಿ ತೆಗೆಯಿತು. ಜೆಡಿಎಸ್ ಕಾರ್ಯಕರ್ತರ ನಡುವೆ, ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ಆಗಿದೆ. ದೇವರ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಸಂಸದನ ಖ್ಯಾತೆ ಇದು. ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ನಿಂದ ರಾಜಕೀಯ. ಲಕ್ಷ್ಮೀ ನರಸಿಂಹ ದೇಗುಲದ ಬಳಿ ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ಸ್ಥಳಕ್ಕೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಬಂದರು. ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಎಸಿ ಮತ್ತು ತಹಶೀಲ್ದಾರ್. ದೇವಾಲಯದ ಸುತ್ತಲೂ ಇದೀಗ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಾಡು ಮಾಡಲಾಗಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಆದಂತಹ ಘಟನೆ ಇದು. ರಥಕ್ಕೆ ನಾವು ಹೂ ಹಾಕೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟೆಲ್ಲ ಹಿಡಿದಿದ್ದಾರೆ. ಹಾಕಿರೋ ಬಟ್ಟೆಯನ್ನ ತೆಗೆಯುವ ತನಕವೂ ಕೂಡ ಸ್ಥಳ ಬಿಟ್ಟು ಹೋಗಲ್ಲ ಅಂತ ಪಟ್ಟು ದೇವಾಲಯದ ಮುಂಭಾಗವೇ ನಿಂತಿದ್ದಾರೆ ಶಾಸಕ ಎಚ್ ಡಿ ರೇವಣ್ಣ. ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಜೆಡಿಎಸ್ ಕಾರ್ಯಕರ್ತರು. ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್, ಏನಿದು ಬಟ್ಟೆ ಕಟ್ಟುವ ವಿಚಾರ? ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲೀಗ? ಪ್ರವೀಣ್ ಅಂತಂದ್ರೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣದಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ರಥೋತ್ಸವ ನಾಳೆ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮತ್ತೆ ತಾಲೂಕು ಆಡಳಿತ ಮಾಡ್ಕೊಂಡಿರುವಂತದ್ದು. ಒಂದು ಪ್ರಮುಖವಾಗಿ ಇಲ್ಲಿ ಮಾತಿನ ಚಕಮಕಿಗೆ ಅಥವಾ ಗಲಾಟೆಗೆ ಕಾರಣವಾಗಿರುವಂತದ್ದು ನಾಳೆ ಬ್ರಹ್ಮ ರಥೋತ್ಸವ ಇದೆ. ರಥಕ್ಕೆ ಅಲಂಕಾರಿಕವಾಗಿ ಬಟ್ಟೆ ಕಟ್ಟುವಂತ ವಿಚಾರ ಸಾಕಷ್ಟು ಗಲಾಟೆಗೆ ಗದ್ದಲಕ್ಕೆ ಕಾರಣವಾಗಿರುವಂತದ್ದು. ಒಂದ್ ಕಡೆ ಶ್ರೇಯಸ್ ಪಟೇಲ್ ಅವರು ಇವತ್ತು ಮುಂಜಾನೆ ತಮ್ಮ ಬೆಂಬಲಿಗರೊಂದಿಗೆ ಬಂದು ನಾನು MP ಚುನಾವಣೆ ಸಂದರ್ಭದಲ್ಲಿ ಹರಕೆಯನ್ನ ಹೊತ್ತಿದ್ದೆ, ರಥೋತ್ಸವಕ್ಕೆ ಬಟ್ಟೆಯನ್ನ ಕೊಡ್ತೀನಿ, ಅಲಂಕಾರಿಕವಾಗಿ ಹಾಕ್ತೇನೆ ಅಂತೇಳಿ ನಾನು ಹರಕೆಯನ್ನ ಹೊತ್ತಿದ್ದೆ. ಆ ಹಿನ್ನೆಲೆಯಲ್ಲಿ ನಾನು ಬಟ್ಟೆನ ರಥೋತ್ಸವಕ್ಕೆ ಹಾಕ್ತಿದ್ದೀನಿ ಅಂತ ಹೇಳಿ ಹಾಕಿದ್ದಾರೆ. ಇದು ರೇವಣ್ಣವರ ಕೆಂಗಣ್ಣಿಗೆ ಗುರಿಯಾಗಿರೋದು. ಯಾಕಂತೇಳಿದ್ರೆ ಪೂರ್ವ ಸಿದ್ಧತೆಯಾಗಿ ನಡೆದಂತ ಸಭೆಯಲ್ಲಿ ಈ ಬಾರಿ ಯಾವುದೇ ಹೊಸದಾಗಿ ಮಾಡುವಂತ ಯಾವುದೇ ಕಾರ್ಯಕ್ರಮಗಳನ್ನ ಮಾಡುವಂತಿಲ್ಲ. ಜೊತೆಗೆ ರಥೋತ್ಸವಕ್ಕೆ ಬಟ್ಟೆ ಕಟ್ಟುವಂತ ವಿಚಾರ ಏನಿದೆ ಅದನ್ನ ಈ ವರ್ಷ ಹೊಸದಾಗಿ ಏನು ಕೂಡ ಪ್ರಯತ್ನ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಮೀಟಿಂಗ್ ನಲ್ಲಿ ಪ್ರಸ್ತಾಪ ಆಗಿತ್ತು. ಅದೇ ಕಾರಣವನ್ನ ಇಟ್ಕೊಂಡು ರೇವಣ್ಣ ಅವರು ಇವತ್ತು ಗಲಾಟೆ ಪ್ರತಿಭಟನೆಯನ್ನ ಮಾಡ್ತಿರೋದು. ಯಾಕಂದ್ರೆ ಸಭೆಯಲ್ಲಿ ಒಂದು ತೀರ್ಮಾನ ಆಗುತ್ತೆ, ಆ ತೀರ್ಮಾನಕ್ಕೆ ವಿರುದ್ಧವಾಗಿ ನೀವು ಹೆಂಗ್ ನಡ್ಕೊಂತೀರಿ ಅಂತ ಹೇಳಿ ಅಧಿಕಾರಿಗಳಿಗೆ ಮತ್ತೆ ಏನು ಅಲ್ಲಿದ್ದಂತ ಪೊಲೀಸ್ನವ್ರಿಗೆ ಎಲ್ಲರೂ ಕೂಡ ತರಾಟೆಗೆ ತೆಗೆದುಕೊಳ್ತಾರೆ. ಇದು ಸಾಕಷ್ಟು ಗಲಾಟೆಗೆ ಕಾರಣವಾಗಿರುತ್ತದೆ. ಇನ್ನೂ ಕೂಡ ಎಚ್ ಡಿ ರೇವಣ್ಣ ಅವರು ದೇವಸ್ಥಾನದ ಮುಂಭಾಗದಲ್ಲೇ ಇದ್ದು ತಮ್ಮ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಏನೋ ಅಲಂಕಾರಿಕವಾಗಿ ಕಟ್ಟಿರುವಂತಹ ಬಟ್ಟೆಯನ್ನ ತೆರವು ಮಾಡಬೇಕು, ಜೊತೆಗೆ ಶಾಂತಿಯುತವಾಗಿ ನಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇದು ಹೊಸ ಸಂಪ್ರದಾಯಕ್ಕೆ ಅವಕಾಶವನ್ನ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪೊಲೀಸ್ನವರು ಕೂಡ
ಸಾಕಷ್ಟು ಹರಸಾಹಸವನ್ನ ಪಡ್ತಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಕುತ್ಕೊಂಡು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಎಸಿ ಮತ್ತೆ ತಹಸೀಲ್ದಾರ್ ಕೂಡ ಮಧ್ಯಾಹ್ನದನ್ನು ಕೂಡ ಸ್ಥಳದಲ್ಲಿ ಮೊಕ್ಕ ಮೂಡಿ ರೇವಣ್ಣ ಅವ್ರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಶ್ರೇಯಸ್ ಪಟೇಲ್ ಅವರು ಕೂಡ ದೇವಸ್ಥಾನದ ಮುಂಭಾಗಕ್ಕೆ ಬಂದು ಮಧ್ಯಾಹ್ನದಿಂದ ಸಂಜೆವರೆಗೂ ಕೂಡ ಅಲ್ಲೇ ಇದ್ರು. ಯಾಕಂದ್ರೆ ನಾನು ಹರಕೆಯನ್ನು ಹೊತ್ತಿದ್ದೆ, ನನ್ನ ಏನು ಕಾಂಟ್ರಿಬ್ಯೂಷನ್ ಇದೆ ದೇವಸ್ಥಾನಕ್ಕೆ ಅದು ಬೇಡ ಅಂತ ಹೇಳಿದ್ರೆ ನನಗೆ ವಾಪಸ್ ಕೊಡಿ, ನಾನು ಹೊರಟು ಹೋಗ್ತೀನಿ, ಜಾತ್ರೆ ನನ್ನ ಬಿಟ್ಟು ಉತ್ಸವನ ಮಾಡಿ ಅಂತೇಳಿ ಅವರು ಕೂಡ ಒಂದ್ ಕಡೆ ಪಟ್ಟಿಡಿದು ಕೂತಿದ್ದಾರೆ. ಒಂದ್ ಕಡೆ ಅಧಿಕಾರಿಗಳು, ಒಂದ್ ಕಡೆ MP ಅವರು ಪಟ್ಟಿಡ್ ಕೂತಿರೋದು, ಮತ್ತೊಂದ್ ಕಡೆ MLA ಅವರು ಪಟ್ಟಿಡ್ ಕೂತಿರೋದು, ಇದು ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿರುವಂತದ್ದು. ಅಧಿಕಾರಿಗಳು ಕೂಡ ಈ ಪರಿಸ್ಥಿತಿನ ತಹಬದಿಗೆ ತರಲಿಕ್ಕೋಸ್ಕರ ಸಾಹಸವನ್ನ ಪಡ್ತಿದ್ದಾರೆ. ಒಂದ್ ಕಡೆ ಏನು ದೇವಸ್ಥಾನದ ಸುತ್ತಮುತ್ತನೂ ಕೂಡ ಬಿಗಿ ಬಂದೋಬಸ್ತನ್ನ ಮಾಡಿರುವಂತದ್ದು. ನಾಳೆ ಕೂಡ ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಬ್ರಹ್ಮ ರಥೋತ್ಸವ ಕೂಡ ನಡೀತಾ ಇದೆ. ಒಟ್ಟಿನಲ್ಲಿ ಅಧಿಕಾರಿಗಳು ಶಾಂತಿಯುತವಾಗಿ ಮುಗಿಸ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಿದ್ದಾರೆ. ಪ್ರವೀಣ್, ಪ್ರತಾಪ್, ಇದು ಮುಜರಾಯಿ ದೇವಸ್ಥಾನವಾ ಅಥವಾ ಮುಜರಾಯಿ ಅಲ್ಲದ ದೇವಸ್ಥಾನನ? ಯಾರು ನಿರ್ಣಯ ತೆಗೆದುಕೊಳ್ಳೋರು ಇಲ್ಲಿ? ಬಟ್ಟೆ ಕಟ್ಟೋದಾಗಿರ್ಬೋದು, ಹೂ ಹಾಕೋದಾಗಿರ್ಬೋದು, ಬೇರೆ ಬೇರೆ ವಿಚಾರಗಳ ನಿರ್ಣಯ ತೆಗೆದುಕೊಳ್ಳೋರು ಯಾರು? ಪ್ರವೀಣ್, ಏನಂತ ಹೇಳಿದ್ರೆ ಇದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಇದಕ್ಕೆ ಅಧ್ಯಕ್ಷರು ಏನು ಆಯಾ ಕ್ಷೇತ್ರದ ಶಾಸಕರೇ ಆಗಿರ್ತಾರೆ. ಶಾಸಕರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಸಭೆ ಕೂಡ ನಡಿಬೇಕಾಗಿರುವಂತದ್ದು. ಶಾಸಕರ ಅಧ್ಯಕ್ಷತೆಯಲ್ಲೇ ದೇವಸ್ಥಾನದ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಂತದ್ದು ಶಾಸಕರ ಆದೇಶವನ್ನು ಶಾಸಕರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗಿರೋದ್ರಿಂದ ಶಾಸಕರ ನಿರ್ಣಯ ತೆಗೆದುಕೊಳ್ಬೇಕು. ಜೊತೆಗೆ ತಹಶೀಲ್ದಾರ್ ಏನಿದ್ರೆ ತಹಶೀಲ್ದಾರ್ ಕೂಡ ಕಟ್ಟುನಿಟ್ಟಾದ ನಿರ್ಣಯ ತೆಗೆದುಕೊಳ್ಬೇಕು. ಯಾಕಂದ್ರೆ ಒಂದ್ ಕಡೆ ರೇವಣ್ಣ ಅವರು ಇಂದಿನ ಸಭೆಯಲ್ಲಿ ಅಂದ್ರೆ ಪೂರ್ವಭಾವಿಯಾಗಿ ಏನ್ ಸಭೆ ನಡೀತು, ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನ ಇಟ್ಕೊಂಡು ಚರ್ಚೆಯಲ್ಲಿ ಎಲ್ಲಾ ಅಧಿಕಾರಿಗಳು ಓಕೆ ಅಂತ ಹೇಳಿ ಇದೀಗ MP ಅವರು ಈ ರೀತಿಯಾದಂತೆ ಬಟ್ಟೆಗಳ ಅಲಂಕಾರ ವಿಚಾರವಾಗಿ ಸಂಬಂಧಪಟ್ಟಂತೆ ಅವರು ನನ್ನ ಅರಕೆಯನ್ನು ನಾನು ತೀರಿಸಿದೆ ಅನ್ನೋ ರೀತಿಯಲ್ಲಿ ಅವರು ಮುಂದಿಟ್ಟಿರುವಂತದ್ದು. ಒಂದ್ ಕಡೆ ಇಬ್ರು ಕೂಡ ಪ್ರತಿಷ್ಠೆಗೆ ತೆಗೆದುಕೊಂಡಿರೋದ್ರಿಂದ ಒಂದ್ ಕಡೆ ಇಬ್ರು ಕೂಡ ದೇವರ ವಿಚಾರ, ಧಾರ್ಮಿಕ ಕಾರ್ಯ ಹೇಗೋ ನಡ್ಕೊಂಡು ಹೋಗ್ಲಿ ಅಂತ ಇಬ್ರು ಕೂಡ ನಡ್ಕೊಂಡು ಹೋದ್ರೆ ಶಾಂತಿಯುತ ನಡೀತದೆ. ಇಬ್ರು ಕೂಡ ಪ್ರತಿಷ್ಠೆಗೆ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿರುವಂತದ್ದು. ಪ್ರವೀಣ್, ಓಕೆ ಪ್ರತಾಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಡೆಕೋರೇಷನ್